ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಂದಾಯ್ತು. ಸುದೀಪ್ ಸರ್ ಸಖತ್ತ ಕ್ಲಾಸ್ ತಗೊಳ್ತಿದ್ದಾರೆ ರಜತಿಗೆ. ರಜತ್ ಈಗ ತಲೆ ತಗ್ಸ್ಕೊಂಡ್ ಕೂತ್ಕೊಂಡು ಮಾತಾಡುವಾಗ ಎಲ್ಲೋಗಿತ್ತು ಗುರು, ಈಗ ತಲೆ ತಗ್ಸ್ಕೊಂಡ್ ಕೂತ್ಕೊಂಡವನೆ. ಸುದೀಪ್ ಸರ್ ಎಂತ ಪ್ರಶ್ನೆ ಕೇಳ್ತಾರ ಗುರು. ಪ್ರೋಮೋದಲ್ಲಿ ಏನ್ ನಡೀತು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗುರು, ಸುದೀಪ್ ಸರ್ ಏನ್ ಕೇಳ್ತಾರೆ ಅಂದ್ರೆ, ಕನ್ನಡದಲ್ಲಿ ಎಷ್ಟೋ ಪದ ಇದಾವ ಆಡಕ್ಕೆ, ಈ ಪದಗಳನ್ನ ಏನಕ್ಕೆ ಆಡಿದ್ರಿ ನೀವು ಅಂತ. ಸರ್, ನಾನೇನು ಆಡ್ಬೇಕು ಅಂತ ಆಡ್ಲಿಲ್ಲ ಸರ್, ಅವನು ಬಂದು ಎದೆಗೆ ಹಿಂಗ್ ಬಂದು ಗುದ್ದಕ್ ಬಂದ, ಅದಕ್ಕೆ ನನಗೆ ಸಿಟ್ಟು ಬಂದು ಆ ಪದ ಬಳಸ್ಬಿಟ್ಟೆ ಅಂತ ಅಂತಾರೆ ರಜತ್ ಅವರು. ಸರ್, ಇದು ಬುಡ ಎಲ್ಲಿಂದ ಸರ್ ಶುರು ಆಗಿದ್ದು ಅಂತ ಸುದೀಪ್ ಸರ್ ಕೇಳ್ತಾರೆ. ಮತ್ತೆ ನೀವೇ ಒಂದ್ ಕಡೆ ಹೇಳ್ತೀರಾ, ನನಗೆ ಕೋಪ ಬಂದಾಗ ನಾನು ಇಂಥ ಪದನೇ ಬಳಸೋದು, ನನಗೆ ತುಂಬಾ ಬರ್ತಾವ ಇಂಥ ಪದ ಆಡ್ತೀನಿ ನಾನು ಅಂತ ಹೇಳ್ತೀರಲ್ಲ, ಏನ್ ಅನ್ಬೇಕು ಇದಕ್ಕೆ ಅಂತ ಅಂತಾರೆ. ಅದಕ್ಕೆ ರಂಜಿತ್, ಇಲ್ಲ ಸರ್ ನಾನು ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡಲ್ಲ ಅಂತಾರೆ. ಸರ್, ನೆಕ್ಸ್ಟ್ ಟೈಮ್ ಇದ್ದ ಅಲ್ಲಿ ಡೋರ್ ಇಂದ ಹೊರಗೆ ಹೋಗ್ತಿರ್ಬೇಕು ಸರ್, ನೀವು ಇಲ್ಲೆಲ್ಲ ಇರಂಗಿಲ್ಲ, ನೀವು ಡೋರ್ ಇಂದ ಆಚೆನೆ ಹೋಗೋದಷ್ಟೇ ಅನ್ನೋ ರೀತಿ ಸರಿಯಾಗಿ ಕ್ಲಾಸ್ ತಗೊಂತಾರ ಗುರು. ಇದ್ ಬೇಕಿತ್ತು. ನಿನ್ನೆನೂ ಕಲರ್ಸ್ ಅವ್ರು ಕೇಳಿದ್ಲು, ಈ ವಾರ ಕಿಚ್ಚ ಸರ್ ಯಾರನ್ನ ಕ್ಲಾಸ್ ತಗೊಬೇಕು, ಯಾವ ವಿಷಯ ಬಗ್ಗೆ ಮಾತಾಡ್ಬೇಕು ಅಂತ ಅಲ್ಲೆಲ್ಲ ಕಡೆ ಕಮೆಂಟ್ಸ್ ಎಲ್ಲ ಕಡೆ ಜನರು ಹಾಕಿರೋದು, ರಜತಿಗೆ ಸರಿಯಾಗಿ ಕ್ಲಾಸ್ ತಗೊಬೇಕು ನೀವು. ಆ ಮಾತು ಅಗ್ಲಗ್ಲ ಆಡ್ತಿದ್ದಾನ ಅವನು, ಅವನಿಗೆ ಸರಿಯಾಗಿ ಕ್ಲಾಸ್ ತಗೊಬೇಕು ಅಂತ ಅಂದಿದ್ದು. ಅದು ಕ್ಲಾಸ್ ಶುರು ಆಯ್ತು ಗುರು. ನಾನ್ ಜಗದೀಶ್ ಸರ್ ತರ ಮಾಡ್ಬಿಡ್ತೀನಿ, ನಾನು ಹೀರೋ ಆಗ್ಬಿಡ್ತೀನಿ ಅಂತ ಬಂದ್ರೆ ಆಗಲ್ಲ ಗುರು. ಅವರೇ ಬೇರೆ ಗುರು, ಅವ್ರ ತರ ಆಡ್ಬಿಟ್ರೆ ನಾನು ಫೇಮಸ್ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡ್ ಬಂದವನೇ ನನ್ನ ಪ್ರಕಾರ ರಜತ್. ಹಂಗೆಲ್ಲ ಆಗಲ್ಲ ಗುರು. ಚೆನ್ನಾಗಿ ಹುಗ್ಸ್ಕೊಂಡಿದೆ ಅವತ್ತು. ನೆಕ್ಸ್ಟ್ ವಾರದಿಂದ ಅದು ಕರೆಕ್ಟ್ ಆಗಿ ಆಡು. ಈ ವಾರ ಹೆಂಗಿದ್ರು ನಾಮಿನೇಷನ್ ಅಲ್ಲಿ ಇಲ್ಲ, ಯಾಕಂದ್ರೆ ಲಾಸ್ಟ್ ವೀಕ್ ಬಂದಿರೋದ್ರಿಂದ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಗೆ ಒಂದ್ ವಾರ ಇದಿರುತ್ತೆ. ನೆಕ್ಸ್ಟ್ ವಾರದಿಂದ ಅದು ನೀನ್ ಉಳ್ಕೊಬೇಕಂದ್ರೆ ಸರಿಯಾಗಿ ಮಾತಾಡು. ಬಾಯಿ ಬಿಟ್ಟು ಏನೇನೋ ಮಾತಾಡ್ಬಿಟ್ರೆ ನೆಕ್ಸ್ಟ್ ವಾರನೇ ಔಟು ನೀನು. ಸರಿಯಾಗಿ ಮಾತಾಡಿದ್ರೆ ಜನ ಉಳಿಸ್ತಾರೆ, ಇಲ್ಲಾಂದ್ರೆ ನೆಕ್ಸ್ಟ್ ವಾರ ಎಲಿಮಿನೇಟ್ ಆಗೋದು ಗ್ಯಾರಂಟಿ ನನ್ನ ಪ್ರಕಾರ. ಹಿಂಗೆ ಮಾಡ್ಕೊಂಡು ಹೋದೆ, ನಾನು ಜಗದೀಶ್ ಸರ್ ತರ ಮಾತಾಡ್ತೀನಿ, ನಾನು ಹೆಂಗಿದನ್ನು ಇರ್ತೀನಿ, ಜಗದೀಶ್ ಸರ್ ತರ ಮಾತಾಡಕ್ ಹೋಗ್ತೀನಿ, ನಾನು ಹಂಗೆ ಇರ್ಬೋದು, ನನಗೆ ಕ್ರೇಜ್ ಜಾಸ್ತಿ ಆಗುತ್ತೆ, ಕನ್ನಡ ಜನ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಅಂದ್ಕೊಂಡ್ರೆ ಆಗಲ್ಲ ಗುರು. ನೆಕ್ಸ್ಟ್ ವಾರ ಎಲಿಮಿನೇಟ್ ಆಗೋಗ್ತೀಯಾ ಹಿಂಗೆ ಮಾಡ್ತಾ ಹೋದ್ರೆ. ಸುದೀಪ್ ಸರ್ ಅಂತೂ ಸಖತ್ತ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಯಾರ್ಯಾರಿಗೆ ಕ್ಲಾಸ್ ತಗೊಂತಾರೆ ಅಂತ ನೋಡೋಣ ಈ ಎಪಿಸೋಡ್ ಅಲ್ಲಿ. ಎಪಿಸೋಡ್ ಆದ್ಮೇಲೆ ಎಪಿಸೋಡ್ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್ ಗುರು.